ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ನೀವು ನೋಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ರಿಚ್ ಪ್ರೋಟೀನ್ ಮಿಲ್ಕ್ ಶೇಕ್. ಈ ಮಿಲ್ಕ್ ಶೇಕ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಒಂದು 6 ಗೋಡಂಬಿ ಹಾಕ್ಕೊಳ್ಳಿ, ಹಾಗೆ ಒಂದು 15ರಿಂದ 20 ಒಣ ದ್ರಾಕ್ಷಿನ ಹಾಕ್ಕೊಳ್ಳಿ, 2 ವಾಲ್ನಟ್ನ ಹಾಕ್ಕೊಳ್ಳಿ, 5 ಖರ್ಜೂರನ ಹಾಕ್ಕೊಳ್ಳಿ, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜನ ಹಾಕ್ಕೊಳ್ಳಿ, 8 ಬಾದಾಮಿನ ಹಾಕ್ಕೊಳ್ಳಿ, 8 ಪಿಸ್ತನ ಹಾಕ್ಕೊಳ್ಳಿ, ಹಾಗೆ 1 ಸ್ಪೂನ್ ಆಗೋಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜನ ಹಾಕ್ಕೊಳ್ಳಿ, ಹಾಗೆ 1 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಳ್ಳಿ, 1 ಸ್ಪೂನ್ ಆಗೋಷ್ಟು ಪಾಪಿ ಸೀಡ್ಸ್ ಅಂದರೆ ಗಸಗಸೆನ ಹಾಕ್ಕೊಳ್ಳಿ. ಇದು ನೆನೆಯೋಕ್ಕಾಗೋ ಅಷ್ಟು ನೀರನ್ನ ಹಾಕ್ಕೊಂಡು 1-2 ಅವರ್ಸ್ ನೆನೆಯಲಿಕ್ಕೆ ಬಿಡಿ. ಈ ಮಿಲ್ಕ್ ಶೇಕಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಕೂದಲು ಉದುರೋದು ನಿಲ್ಲುತ್ತೆ, ಹಾಗೆ ಚರ್ಮ ತುಂಬಾ ಹೊಳಪು ಬರುತ್ತೆ. 2 ಅವರ್ಸ್ ಆದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಈ ಮಿಲ್ಕ್ ಶೇಕ್ನ ಕುಡಿಯೋದ್ರಿಂದ ನಿಶಕ್ತಿ ತುಂಬಾ ಕಡಿಮೆ ಆಗುತ್ತೆ, ಹಾಗೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ಬೋದು ನಾವು. ಇದು ನುಣ್ಣಗೆ ರುಬ್ಬಿದ ನಂತರ ಅದಕ್ಕೆ 1 ಗ್ಲಾಸ್ನಷ್ಟು ಮಿಲ್ಕ್ನ ಸೇರಿಸ್ಕೊಳ್ಳಿ. ಇವಾಗ ಈ ರಿಚ್ ಪ್ರೋಟೀನ್ ಮಿಲ್ಕ್ ಶೇಕು ರೆಡಿಯಾಗಿದೆ. ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಂದರೆ ನೀವು ಜೇನುತುಪ್ಪ ಇಲ್ಲಾಂದರೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಬೇಡಪ್ಪ ಅಂತಂದರೆ ಹಾಗೇ ರುಬ್ಕೋಬೋದು. ಮಕ್ಕಳಿಗೆ ಈ ಥರದ ಮಿಲ್ಕ್ ಶೇಕ್ನ ಡೈಲಿ ಕೊಡೋದ್ರಿಂದ ಮೆಮೊರಿ ಪವರು ಹಾಗೆ ಇಮ್ಯುನಿಟಿ ಪವರು ತುಂಬಾ ಹೆಚ್ಚಾಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ನಷ್ಟು ರೆಸಿಪಿಗಳಿಗಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.